ಏಕಾದಶಿ ಬರ್ತಾ ಇದೆ. ಉಪವಾಸಕ್ಕಾಗಿ ನಾವೆಲ್ಲರೂ ಸಾಬುದಾನ ಕಿಚಡಿ ಅಥವಾ ಸಬ್ಬಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊಳ್ತೀವಿ. ನನಗಂತೂ ಬರೀ ಉಪವಾಸಕ್ಕಲ್ಲ, ಬೇರೆ ಟೈಮಲ್ಲೂ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಡಿಫ್ರೆಂಟ್ ಫ್ಲೇವರ್, ಟೆಕ್ಸ್ಚರ್, ಟೇಸ್ಟ್ ಎಲ್ಲ ಇದೆ. ಬಟ್ ಪರ್ಫೆಕ್ಟಾಗಿ ಉದುರುದ್ರಾಗಿರುವಂಥ ಸಾಬುದಾನ ಉಪ್ಪಿಟ್ಟನ್ನ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ ಇದೆ. ಅದನ್ನು ಫಾಲೋ ಮಾಡಿದರೆ ಸಾಕು, ಪರ್ಫೆಕ್ಟ್ ಆಗಿರುವಂಥ ಸಾಬುದಾನ ಕಿಚಡಿ ರೆಡಿ ಆಗಿಬಿಡುತ್ತೆ. 1 ಕಪ್ನಷ್ಟು ಸಾಬುದಾನನ ತಗೊಂಡಿದ್ದೀನಿ. 2-3 ಸಾರಿ ನಾವು ಸಾಬುದಾನನ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂದರೆ ಇದರಲ್ಲಿ ಸ್ಟಾರ್ಚ್ ಅಂಶ ಇರುತ್ತೆ. ಆ ಸ್ಟಾರ್ಚ್ ಅಂಶ ಹೋದರೆ ಉದ್ರುದ್ರಾಗಿರುವಂಥ ಉಪ್ಪಿಟ್ಟು ರೆಡಿ ಆಗುತ್ತೆ. ಉಪ್ಪಿಟ್ಟು ಏನಕ್ಕೆ ಸ್ಟಿಕ್ಕಿ ಆಗುತ್ತೆ ಅಂದರೆ ಈ ಸ್ಟಾರ್ಚ್ ಅಂಶದಿಂದ. ನೋಡಿ, ಈ ರೀತಿ ವೈಟ್ ನೀರು ಏನು ಬಂದಿದೆಯಲ್ಲ, ಇದನ್ನು ತೆಗೆದುಬಿಟ್ಟು ಈಗ ಈ ಸಾಬುದಾನಕ್ಕೆ 1 ಕಪ್ನಷ್ಟು ಫ್ರೆಶ್ ನೀರನ್ನು ಹಾಕಿ 1 ರಾತ್ರಿ ನೆನೆಯಕ್ಕಿಡೋಣ. 5-6 ಗಂಟೆ ಕೂಡ ನೀವು ನೆನೆಸಿಡ್ಬೋದು. ಬಟ್ 1 ರಾತ್ರಿ ನೆನೆಸಿಡೋದ್ರಿಂದ ಹಾಕಿರೋ ಅಷ್ಟು ನೀರನ್ನು ಸಾಬುದಾನ ಅಬ್ಸಾರ್ಬ್ ಮಾಡಿಕೊಂಡು ಚೆನ್ನಾಗಿ ನೆಂದಿರುತ್ತೆ. ಈಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ನೋಡಿ, ಸಾಬುದಾನ ಎಲ್ಲ ಸೈಜಲ್ಲಿ ದೊಡ್ಡದಾಗಿದೆ. ಹಾಕಿರೋ ಅಷ್ಟು ನೀರನ್ನು ಅಬ್ಸಾರ್ಬ್ ಮಾಡ್ಕೊಂಡಿದೆ. ಒಂದು ಸ್ವಲ್ಪ ಕೂಡ ನೀರು ಉಳಿದಿಲ್ಲ. ನೋಡಿ, ಕೆಳಗಡೆ ಕೂಡ ಒಂದು ಸ್ವಲ್ಪ ನೀರು ಕೂಡ ಉಳಿದಿಲ್ಲ. ಸೂಪರಾಗಿ ಅಬ್ಸಾರ್ಬ್ ಮಾಡ್ಕೊಂಡಿದೆ. ಈ ರೀತಿ ಕಂಪ್ಲೀಟ್ ನೀರನ್ನು ಅಬ್ಸಾರ್ಬ್ ಮಾಡ್ಕೊಂಡಿದ್ರೆ ಉಪ್ಪಿಟ್ಟು ಉದ್ರಾಗಿ ಬರುತ್ತೆ. ನೀರು ಉಳಿದಿದ್ರೆ ಸ್ಟಿಕ್ಕಿಯಾಗಿ ಗಂಟು ಥರ ಉಪ್ಪಿಟ್ಟಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಈಗ 1 ಕಪ್ನಷ್ಟು ಸಬ್ಬಕ್ಕಿಗೆ ನಾನು ಅರ್ಧ ಕಪ್ನಷ್ಟು ಹುರಿದಿರೋವಂಥ ಕಡಲೆ ಬೀಜನ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹುರಿದಿರೋ ಕಡಲೆ ಬೀಜನ ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಕೋರ್ಸ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ನುಣ್ಣಗೆ ಪುಡಿಯಾಗಿ ರುಬ್ಬಕ್ಕೆ ಹೋಗಬೇಡಿ. ಈ ರೀತಿ ಕೋರ್ಸ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆನ ಕೂಡ ಯೂಸ್ ಮಾಡ್ಬೋದು, ಬಟ್ ತುಪ್ಪನ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕಾದಿರೋ ತುಪ್ಪಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಹೆಸರನ್ನ ಹಾಕ್ಕೊಂಡ್ಬಿಡ್ತೀನಿ. ಕರಿಬೇವನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ ಕರಿಬೇವಿನ ಫ್ಲೇವರು ಸೂಪರಾಗಿರುತ್ತೆ. ಹಾಗೆ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ ಆಲೂಗಡ್ಡೆನ ನಾನು ಬೇಯಿಸಿ ಚಿಕ್ಕದಾಗಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಯಿಸಿ ಇಟ್ಕೊಂಡಿರೋ ಆಲೂಗಡ್ಡೆ. ನೀವು ಹಸಿ ಆಲೂಗಡ್ಡೆನ ಕೂಡ ಹಾಕ್ಕೊಳ್ಬೋದು, ಬಟ್ ಎಣ್ಣೆಯಲ್ಲಿ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋಕ್ಕೆ. ಹಾಗಾಗಿ ನಾನು ಬೇಯಿಸಿರೋ ಆಲೂಗಡ್ಡೆನೇ ತಗೊಂಡಿದ್ದೀನಿ. ಎರಡನ್ನೂ ನೀವು ಯೂಸ್ ಮಾಡ್ಬೋದು. ಈಗ ಒಂದು 2-3 ನಿಮಿಷ ಆಲೂಗಡ್ಡೆನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ನಾನು ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈಗ ಸಬ್ಬಕ್ಕಿ ನೀವು ನೋಡ್ಬೋದು, ಫುಲ್ ವೈಟ್ ಕಲರ್ ಇದೆ. ಇದು ಬೇಯಿಸ್ತಾ ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗುತ್ತೆ. ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಕಡಲೆ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಾಬುದಾನ ಸಾಫ್ಟ್ ಆಗಿರುತ್ತೆ, ಹಾಗೆ ಕ್ರಂಚಿ ಆಗಿರುವಂಥ ಕಡಲೆ ಬೀಜ, ಸೂಪರ್ ಕಾಂಬಿನೇಷನ್ ಇದು. ಇವಾಗ ನಾವು ಉಪವಾಸಕ್ಕಾಗಿ ಉಪ್ಪಿಟ್ಟನ್ನ ಮಾಡ್ತಾ ಇರೋದ್ರಿಂದ ಇದಕ್ಕೆ ಉಪವಾಸದ ಉಪ್ಪನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪವಾಸದ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೀವು ನೋಡ್ತಾ ಹೋಗ್ಬೋದು, ನಿಧಾನಕ್ಕೆ ಸಬ್ಬಕ್ಕಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತಾ ಹೋಗ್ತಾ ಇದೆ. ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ನಿಧಾನಕ್ಕೆ ಬೇಯಿಸ್ಕೊಳ್ಳಿ. ನೋಡಿ, ಟ್ರಾನ್ಸ್ಪರೆಂಟ್ ಕಲರ್ ಆಗಿದೆ. ಸಬ್ಬಕ್ಕಿ ಎಲ್ಲ ಉದುರಾಗಿ ಬಂದಿದೆ. ಸಾಫ್ಟಾಗಿ ಕ್ರಂಚಿಯಾಗಿ ಮಿಕ್ಸ್ಚರ್ ಆಫ್ ಟೆಕ್ಸ್ಚರ್ ಇರುವಂಥ ಸಾಬುದಾನ ಅಥವಾ ಸಬ್ಬಕ್ಕಿ ಉಪ್ಪಿಟ್ಟು ಆಲ್ಮೋಸ್ಟ್ ರೆಡಿ ಆಗಿದೆ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಬ್ಬಕ್ಕಿ ಉಪ್ಪಿಟ್ಟು ಸವಿಯಲು ಸಿದ್ಧ. ಉಪವಾಸಕ್ಕಂತೂ ಸೂಪರಾಗಿರುತ್ತೆ. ನೀವು ಕೂಡ ಈ ಟಿಪ್ಸ್ನ ಫಾಲೋ ಮಾಡಿ ಟ್ರೈ ಮಾಡಿ ನೋಡಿ. ಖಂಡಿತ ಉದುರಾಗಿರುವಂಥ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಮೊಸರಿನ ಜೊತೆ ಕೂಡ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.